ಉಪವಾಸ ಇರುವಂಥದ್ದು ತಿನ್ನಲಿಕ್ಕೆ ಇಲ್ಲದೆ ಇರೋರಲ್ಲ. ಮನೆಯಲ್ಲಿ ಅಕ್ಕಿ ಬೇಳೆ ಎಲ್ಲಾನು ಇದ್ರೂ ಬೆಳಿಗ್ಗೆ 5 ಗಂಟೆಯಿಂದ ಸಾಯಂಕಾಲ ಅಂದ್ರೆ ಸೂರ್ಯ ಸನ್ ರೈಸ್ ಆದ್ಮೇಲೆ ಸನ್ಸೆಟ್ ಆಗೋ ಸೂರ್ಯ ಅಸ್ತಮವರೆಗೂ ಏನೂ ತಿನ್ನುವ ಹಾಗಿಲ್ಲ. ಮನೆಯಲ್ಲಿ ಟೇಬಲಲ್ಲಿ ಎಲ್ಲ ಇರುತ್ತೆ, ಯಾರೂ ಕೈ ಹಿಡಿಯೋದು ಇಲ್ಲ ತಿಂದ್ರೆ, ಆದರೂ ತಿನ್ನೋ ಹಾಗಿಲ್ಲ. ಸಾಯಂಕಾಲ ಆ ಸಮಯ ಆದಾಗ ಮಾತ್ರ ತಿನ್ನುವಂಥದ್ದು. ನೀರು ಕೂಡ ಕುಡಿಯೋ ಹಾಗಿಲ್ಲ. ಸೊ ಇದು ಯಾರಾದರೂ ನಮ್ಮ ಮೇಲೆ ಒತ್ತಡ ಹಾಕಿ ಮಾಡ್ಲಿಕ್ಕೆ ಸಾಧ್ಯನಾ? ಇದು ಮನಸ್ಸು ಒಪ್ಕೊಂಡ್ರೆ ಮಾತ್ರ ಇದು ಮಾಡ್ಲಿಕ್ಕೆ ಸಾಧ್ಯವಾಗೋದು. ಇಲ್ಲದೆ ಇದ್ರೆ ಖಂಡಿತವಾಗಿ ಇದು ಯಾರ ಕೈಯಲ್ಲೂ ಮಾಡೋಕ್ಕಾಗಲ್ಲ. ನಾವೆಷ್ಟೋ ಜನರ ಹತ್ರ ಕೇಳ್ತೀನಿ, ಅಯ್ಯೋ ನೀರು ಕುಡಿಯೋದೇ ಇರೋಕ್ಕಾಗುತ್ತಾ ಅಂತ ಹೇಳ್ತಾರೆ. ಬೇರೆ ಎಲ್ಲ ಇರಲಿ, ನೀರು ಹೆಂಗ್ರಿ ಕುಡಿಯೋದೇ ಇರೋದು ಅಂತ ಹೇಳ್ತಾರೆ. ಆದರೆ ನೀರು ಕೂಡ ಕುಡಿಯದೆ ಉಪವಾಸ ಇರುವಂಥದ್ದು, ಆ ಉಪವಾಸವನ್ನ ಸಾಯಂಕಾಲ ನಾವು ಉಪವಾಸ ಬಿಡುವಂಥದ್ದು ಸಮಯ, ಅದು ಇಫ್ತಿಯಾರ್ ಕಾರ್ಯಕ್ರಮ ಅಂತ ನಾವು ಇಫ್ತಿಯಾರ್ ಮಾಡುವಂಥದ್ದು. ಸೊ ಇದರ ಹಿನ್ನೆಲೆಯಲ್ಲಿ ನಾವು ಇವತ್ತು ನಿಮ್ಮನ್ನೆಲ್ಲ, ವಿಶೇಷವಾಗಿ ನಮ್ಮ ಧರ್ಮ ಗುರುಗಳು ಬಂದಿದ್ದಾರೆ, ಬಹಳಷ್ಟು ಸಾಹಿತಿಗಳು ಬಂದಿದ್ದೀರಿ. ನಾನು ಹೆಸರು ಹೇಳಕ್ ಹೋಗಲ್ಲ, ತುಂಬಾ ಜನ ಇದ್ದೀರಿ. ತಾವೆಲ್ಲರೂ ಕೂಡ ಇನ್ನೂ ಒಂದಷ್ಟು ಜನ ಬರ್ತಾರೆ. ನಮ್ಮ ಸಂಪ್ರದಾಯ ಗೊತ್ತಲ್ವಾ, 4 ಗಂಟೆ ಅಂದ್ರೆ 6 ಗಂಟೆಗೆ ಬರ್ತೀವಿ ನಾವು. 6 ಗಂಟೆ ಅಂದ್ರೆ ಕಾರ್ಯಕ್ರಮ ಏನು ಇಫ್ತಿಯಾರಿ ತಾನೆ, ಸರಿ ಕರೆಕ್ಟು ಇಫ್ತಿಯಾರಿ ಮಾಡೋ ಟೈಮ್ಗೆ ಹೋಗೋಣ ಅಂತ ಬರ್ತಾರೆ. ನಾನು ಉದ್ದೇಶ ಇದ್ದಿದ್ದೇನೆ ಅಂದ್ರೆ ಸ್ವಲ್ಪ ಮೊದಲೇ ಬಂದ್ರೆ ನಾನು ಮಾತಾಡೋಕ್ಕೆ ನಾನು ತಯಾರಾಗಿರ್ಲಿಲ್ಲ. ಸ್ನೇಹಿತರು ಸಹೋದರ ಸುಭಾಷ್ ನೀವು ಸ್ವಾಗತ ಮಾಡಿ, ನೀವು ಪ್ರಾಸ್ತಾವಿಕವಾಗಿ ವಿಚಾರವನ್ನ ತಿಳಿಸಿ ಅಂದಿದ್ದಕ್ಕೆ ನಾನು ಬಂದಿದ್ದೀನಿ. ಇಲ್ಲಿ ಮಾತಾಡೋದಕ್ಕಿಂತ ನಾವು ಏನು ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ. ಇವತ್ತು ನಾವು ಹೇಗೆ ನಡ್ಕೊಳ್ತೀವಿ ಅನ್ನೋದಿದೆಯಲ್ಲ, ಅದು ತುಂಬಾ ಮುಖ್ಯ. ನಾವೇನು ಇಫ್ತಿಯಾರಿ ಕೂಟ ಎಲ್ರೂ ಇದು ಎಲ್ಲಾ ವರ್ಷನೂ ನಾವು ಹೀಗೆ ಮಾಡ್ತೀವಿ, ಎಲ್ಲರನ್ನ ಸೇರಿಸಿ ಪ್ರೋಗ್ರಾಮ್. ಆದ್ರೆ ಈ ವರ್ಷ ಇದು ಸ್ವಲ್ಪ ಜಾಸ್ತಿನೇ ವಿಶೇಷವಾಗಿ ಹೋಗಿದೆ. ಯಾಕೆಂದ್ರೆ ನಾವು ಏನು ನಮ್ಮ ದೇಶ, ಈ ದೇಶದಲ್ಲಿರುವಂತ ಎಲ್ಲ ಭಾರತೀಯರು ನಾವು ಜಾತ್ಯತೀತವಾಗಿ ಭಾರತೀಯರು ಅನ್ನೋ ಒಂದೇ ಭಾವನೆಯಲ್ಲಿ ನಾವೆಲ್ಲರೂ ಒಂದು. ಇದ್ರ ಬಗ್ಗೆ ನಮಗೆ ಸಂಶಯ ಇರಲಿಲ್ಲ, ಆದ್ರೆ ಇವತ್ತು ಬೋರ್ಡಲ್ಲಿ ಹಾಕುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ನೋಡಿ. ನಾವೆಲ್ಲ ಒಂದು ಅಂತ ನಮ್ಗೆ ಯಾವತ್ತೂ ಸಂಶಯನೇ ಇರಲಿಲ್ಲ. ಅವತ್ತು ನಮ್ಮ ಪರಿಸ್ಥಿತಿ ಆದ್ರೆ ಈಗ ಹೆಂಗ್ ಬಂದಿದೆ ಅಂದ್ರೆ, ನಾನು ಬೋರ್ಡಲ್ಲಿ ಹಾಕಿದ್ದೀನಿ ನಾವೆಲ್ಲ ಒಂದೇ ಅಂತ ಹೇಳಿ. ಇದಕ್ಕೆ ಯಾರು ಕಾರಣರು? ಇದು ಯಾಕೆ ಹೀಗಾಗಿದೆ? ಇದು ಮುಂದುವರಿಬೋದಾ ಅನ್ನೋದನ್ನ ನಾವು ಪ್ರತಿಯೊಬ್ಬರು ಆಲೋಚನೆ ಮಾಡ್ಬೇಕಾಗ್ತದೆ. ಮನುಷ್ಯನ ಜೀವನ ಎಷ್ಟು ದಿವಸ ಅನ್ನೋದು ನಮ್ಗೆ ಗೊತ್ತಿಲ್ಲದೇನೆ ನಾವು ಇಷ್ಟೆಲ್ಲ ಮಾಡ್ತೀವಿ. ಗೊತ್ತಿದ್ಬಿಟ್ಟಿದ್ರೆ ನಾವು ಏನೇನ್ ಮಾಡ್ತಾ ಇದ್ವೋ ಆಲೋಚನೆ ಕೂಡ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನಿನ್ಗಿಷ್ಟು ವರ್ಷ ಇದೆ, ನಿನ್ಗಿಷ್ಟು ಟೈಮ್ ಇದೆ, ನೀನೇನಾದ್ರೂ ಮಾಡ್ಕೊಳಪ್ಪ ಅಂತ ಯಾರಿಗೂ ಇಲ್ಲದೆ ಇದ್ರು ನಾವು ಏನೆಲ್ಲ ಮಾಡ್ತಾ ಇದ್ದೀವಿ ಇವತ್ತು ಅನ್ನೋದನ್ನ ಆಲೋಚನೆ ಮಾಡಿ. ಮನುಷ್ಯನಾಗದ್ ಬದುಕೋದ್ ಬಿಟ್ಟು ಬಾಕಿ ಎಲ್ಲಾನು ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಇವನ್ ಬ್ಯಾಕ್ ಡ್ರಾಪ್ ಹಾಕುವಾಗ ಹೇಗೆ ಹಾಕ್ಬೇಕು ಅಂತ ಆಲೋಚನೆ ಮಾಡಿ, ಸುಭಾಷು ನಾವು ಸ್ವಲ್ಪ ಸಾಹಿತಿಗಳು ಸ್ನೇಹಿತರೆಲ್ಲ ಕೂತ್ಕೊಂಡು ಆಲೋಚನೆ ಮಾಡಿದಾಗ ಎಲ್ಲ ಅಂದ್ರೆ ಯಾರು ಮಾನವೀಯತೆಯನ್ನ ಉಳಿಸ್ಬೇಕು, ಮಾನವೀಯತೆ ಏನು ಅಂತ ಹೇಳಿದ್ದಾರೆ ಈ ಪ್ರಪಂಚಕ್ಕೆ, ಅವರು ಹೇಳಿರುವಂತದನ್ನ ನಾವು ಕೇಳೋಣ ಅಂತ ಹೇಳಿ ಅದನ್ನೇ ಹಾಕಿದೀವಿ. ಬಹಳ ವಿಶೇಷವಾಗಿ ಅದನ್ನ ಬ್ಯಾಕ್ ಡ್ರಾಪ್ ಅಲ್ಲಿ ನಾವು ಪರ್ಟಿಕ್ಯುಲರ್ ಅಂದ್ರೆ ಇದು ನಿಮಗೆ ಗೊತ್ತಿರೋದೇ, ಆದ್ರೆ ಪರಿಸ್ಥಿತಿ ಇವತ್ತು ಇದನ್ನ ಹೇಳೋ ಪರಿಸ್ಥಿತಿ ಆಗಿದೆ. ಇದೇನು ಹೊಸದಲ್ಲ, ನಮ್ಗೆಲ್ರಿಗೂ ಗೊತ್ತಿರುವಂತ ವಿಚಾರನೇ, ಆದ್ರೆ ಅದನ್ನ ಮತ್ತೆ ಹೇಳುವಂತ ಪರಿಸ್ಥಿತಿ ಬಂದಿದೆ ಅನ್ನೋದೇ ಮನಸ್ಸಿಗೆ ಆಗ್ತಾ ಇರುವಂತ ನೋವು, ಮನಸ್ಸಿಗೆ ಆಗ್ತಾ ಇರುವಂತ ಕಷ್ಟ. ಅದರಿಂದ ಸ್ನೇಹಿತರೆ, ಈ ದೇಶ, ನಾವೆಲ್ಲ ಭಾರತೀಯರು, ನಾವೆಲ್ಲ ಒಂದು ಕುಟುಂಬದ ಸದಸ್ಯರಾಗೆ ಬದುಕ್ತಾ ಇದ್ದೀವಿ. ನಮ್ಮಲ್ಲಿ ಖಂಡಿತವಾಗಿ ಜಾತಿ ಧರ್ಮಗಳ ವ್ಯತ್ಯಾಸನೇ ಇಲ್ಲದೆ, ಈ ಕಡೆ ಗೋಡೆಯಲ್ಲಿ ಒಬ್ಬ ಕ್ರಿಶ್ಚಿಯನ್, ಈ ಕಡೆ ಗೋಡೆಯಲ್ಲಿ ಒಬ್ಬ ಹಿಂದೂ, ಮಧ್ಯದ ಗೋಡೆಯಲ್ಲಿ ಒಬ್ಬ ಮುಸ್ಲಿಮು, ಹಿಂದ್ಗಡೆ ಗೋಡೆಯಲ್ಲಿ ಒಬ್ಬ ಬುದ್ಧಿಸ್ಟು, ಈ ಕಡೆ ಗೋಡೆಯಲ್ಲಿ ಒಬ್ಬ ಜೈನು ಆಗಿ ನಾವು ಬದುಕ್ತಾ ಇದ್ದೀವಿ. ನಮ್ಮನ್ನ ಖಂಡಿತವಾಗಿ ಯಾರು ನಮ್ಮ ಹಾಕೊಳ್ಳೋ ಬಟ್ಟೆ ಇಲ್ಲ ನಮ್ಮ
ನಾವು ನಡ್ಕೊಳ್ಳುವಂತ ರೀತಿ ಒಂದಷ್ಟು ಬಿಟ್ರೆ ಬೇರೆ ಯಾವ ವ್ಯತ್ಯಾಸನೂ ನಮ್ಮಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಬಟ್ಟೆನೂ ವ್ಯತ್ಯಾಸ ಇಲ್ಲದೆ ರೀತಿಯಲ್ಲೇ ನಾವು ಹಾಕೊಳ್ತೀವಿ. ನಮ್ಮ ನಡವಳಿಕೆ ಕೂಡ ಅರ್ಥನೇ ಮಾಡ್ಕೊಳಕ್ ಸಾಧ್ಯವಾಗಲ್ಲ. ಇವರು ಮುಸ್ಲಿಮ, ಕ್ರಿಶ್ಚಿಯನ, ಹಿಂದೂನ ಅಂತ ನಮಗೆ ಅರ್ಥ ಆಗೋದು ಒಂದೇ, ನಾವೆಲ್ಲ ಭಾರತೀಯರು. ಆ ಒಂದು ವಿಶ್ವಾಸ, ಆ ಒಂದು ನಂಬಿಕೆ ಎಲ್ಲಿ ಧಕ್ಕೆ ಬರ್ತಾ ಇದೆ ಅದಕ್ಕೆ ಅನ್ನೋದು ನಾವು ಇವತ್ತು ನಮ್ಮ ಮುಂದೆ ಬರ್ತಾ ಇರುವಂತದ್ದು. ಅದರಿಂದ ನಾನು ಯಾವತ್ತೂ ಕೂಡ ಅಂದ್ರೆ ಸಾಹಿತಿಗಳು ನೀವು ಬಹಳಷ್ಟು ಬುದ್ಧಿವಂತರು ನನ್ನ ಮುಂದೆ ಕೂತಿದ್ದೀರಿ. ನಿಮ್ಮಷ್ಟು ಬುದ್ಧಿ, ನಿಮ್ಮಷ್ಟು ತಿಳುವಳಿಕೆ ನನಗಿಲ್ಲ ಅನ್ನೋದನ್ನ ಗೊತ್ತಿದ್ದೇ ನಾನು ಈ ಮಾತು ಹೇಳ್ತೀನಿ. ಯಾಕಂದ್ರೆ ನಾನು ಇಷ್ಟೇ ಕೇಳ್ಕೊಳ್ಳೋದು ಯಾವತ್ತೂ ಕೂಡ, ನೀವು ಯಾವ ಧರ್ಮಕ್ಕೆ ಸೇರಿದ್ದೀರಿ ಅನ್ನೋದು ಮುಖ್ಯ ಅಲ್ಲ. ನೀವು ಧರ್ಮ ಯಾವುದೇ ಸೇರಿ, ಆದ್ರೆ ಮೊದಲು ನೀವು ಮಾನವನಾಗಿ. ನೀವು ಮಾನವನಾಗದೆ ಯಾವ ಜಾತಿಗೆ ಸೇರಿದ್ರೆ ಏನ್ ಪ್ರಯೋಜನ ಆಗುತ್ತೆ ಅನ್ನೋ ಮಾತನ್ನ ಪದೇ ಪದೇ ನಾನು ಎಲ್ಲೆಲ್ಲಿ ನನಗೆ ವೇದಿಕೆ ಸಿಗುತ್ತೆ ಅಲ್ಲೆಲ್ಲ ನಾನು ಹೇಳ್ತಾ ಇರ್ತೀನಿ. ಆಸ್ ಲಾಂಗ್ ಆಸ್ ಯು ಆರ್ ನಾಟ್ ಎ ಹ್ಯೂಮನ್ ಬೀಯಿಂಗ್, ವೇರ್ ಯು ಬಿಲಾಂಗ್ ಟು ಇಸ್ ನಾಟ್ ಇಂಪಾರ್ಟೆಂಟ್. ಇಫ್ ಯು ಆರ್ ಎ ಹ್ಯೂಮನ್ ಬೀಯಿಂಗ್, then it's very important where you belong to, because then you make the difference. Otherwise you don't make difference at all. No religion preaches hatred. No religion has so far preached hatred. We are seeing today so much of hatred being spread across, particularly in our country. Answer to hatred is we should spread love. That's the only medicine for hatred. We should not fight hatred with hatred. We should conquer hatred with love. That is what we have to do. ದ್ವೇಷದ ಮುಖಾಂತರ ನಾವೇನು ಮಾಡ್ಲಿಕ್ಕೆ ಸಾಧ್ಯವಾಗಲ್ಲ. ದ್ವೇಷವನ್ನ ಪ್ರೀತಿಯಿಂದ ಗೆಲ್ಲುವಂತ ಕೆಲಸ ನಾವು ಮಾಡಬೇಕು ಅಂತ ಮಾತನ್ನ ಹೇಳಿ, ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತ ತಮ್ಮೆಲ್ಲರಿಗೂ ಹೃದಯ ಆಳದಿಂದ ಸ್ವಾಗತವನ್ನ ಮಾಡಿ. ನೀವು ಕೆಲವರು ಬೇಗ ಬಂದಿದ್ದೀರಿ, ಕೆಲವರು ಸ್ವಲ್ಪ ತಡವಾಗಿ ಬಂದಿದ್ದೀರಿ, ಪರವಾಗಿಲ್ಲ. ನಾವೆಲ್ಲರೂ ಬಂದಿದ್ದೀವಿ, ನಾವೆಲ್ಲರೂ ಜೊತೆಗಿದ್ದೀವಿ, ನಾವೆಲ್ಲ ಒಂದೇ ಅನ್ನೋದು ಬಹಳ ಮುಖ್ಯ. ಸೊ ಅದರಿಂದ ಕೃತ್ಯವಾಗಿ 6:15 ಸ್ಟೇಜ್ ಪ್ರೋಗ್ರಾಮ್ ಫಿನಿಶ್ ಮಾಡ್ತೀನಿ. 6:15 ನಾವು ಕೆಳಗಡೆ ಇದ್ರದ್ದು ಬೇಸ್ಮೆಂಟ್ ಅಲ್ಲಿ ಇಫ್ತಿಯಾರಿ ಕಾರ್ಯಕ್ರಮ ನಡೀತದೆ. ಅಂದ್ರೆ ಇಫ್ತಿಯಾರ್ ಬ್ರೇಕ್, ಫಾಸ್ಟ್ ಬ್ರೇಕ್ ಮಾಡೋದು, ಅದೇ ತುಂಬಾ ಮುಖ್ಯ. ನಾನು ಉಪವಾಸ ಇದ್ದೀನಿ. ಸೊ ನಾವು ಉಪವಾಸವನ್ನ ಬ್ರೇಕ್ ಮಾಡುವಂಥದ್ದೇ ಬಹಳ ಮುಖ್ಯವಾದಂತ ಕೆಲಸ. ಸೊ ಅದರಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಬೇಕು. ಜೊತೆಯಲ್ಲಿ ನಾವು ಕೂತ್ಕೊಂಡು ಆ ಒಂದು ಕ್ಷಣ ಆಗ್ಲಿಕ್ಕೆ ನಾವು ಕಾಯ್ತೀವಿ. ಆ ಕ್ಷಣ ಡಿಕ್ಲೇರ್ ಆದ್ಮೇಲೆ ನಾವೇನಾದ್ರೂ ತಿನ್ನೋದು, ಅದಕ್ಕಿಂತ 1 ಸೆಕೆಂಡ್ ಮೊದಲು ತಿನ್ನಂಗಿಲ್ಲ. ಅದು ಆ ಸೆಕೆಂಡ್ಗೆ ಕಾಯ್ಬೇಕಾಗ್ತದೆ. ಅದಕ್ಕೆ ನಾನು 6:15 ಮುಗಿಸಿ, ಯಾರು ಗೆಸ್ಟ್ ಯಾರು ಇರ್ಲಿ, ಯಾರ್ದು ಭಾಷಣ ಆಗಿಲ್ಲ, ಯಾರ್ದು ಭಾಷಣ ಆಗಿದೆ ಅನ್ನೋದು ಮುಖ್ಯ ಅಲ್ಲ. 6:15 ನಾವು ಕ್ಲೋಸ್ ಮಾಡಿ ನಾವು ಕೆಳಗಡೆ ಹೋಗೋಣ, ಎಲ್ಲರೂ ಜೊತೆಯಲ್ಲಿ ಕೂತ್ಕೊಂಡು ಆ ಒಂದು ಫೀಲಿಂಗ್ಸ್ ಇದೆಯಲ್ಲ, ಅದು ತುಂಬಾ ಮುಖ್ಯ. ಅದ್ರ ನಂತರ ಊಟದ ವ್ಯವಸ್ಥೆ ಇದೆ. ಒಂದೇ ಒಂದು ರಿಕ್ವೆಸ್ಟ್, ನಿಮಗೋಸ್ಕರ ನಾನು ಈ ಅರೇಂಜ್ಮೆಂಟ್ ಮಾಡಿರುವಂಥದ್ದು. ತಾವೆಲ್ಲರೂ ಸಂಪೂರ್ಣವಾಗಿ ಭಾಗವಹಿಸಿ ಹೋಗ್ಬೇಕು ಅಂತ ತಮ್ಮಲ್ಲಿ ಅಪೇಕ್ಷೆಯನ್ನ ಮಾಡಿ, ವಿಶೇಷವಾಗಿ ಇವತ್ತು ಸೆಂಟ್ ಜೋಸೆಫ್ ಕಾಲೇಜ್ ಅಟೋನಮಸ್ ಬಾಡಿ ಈ ಒಂದು ಸ್ಥಾಪನೆಯ ಅವರು ನಮ್ಮ ಫಾದರ್ ಲೋಬೋ ಅವರು ಬಂದಿಲ್ಲ, ಬರಬೇಕಿತ್ತು. ಅವ್ರಿಗೆ ಮತ್ತು ಈ ಸ್ಥಾಪನೆಗೆ ನನ್ನ ಹೃದಯ ತುಂಬಿದ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂದ್ರೆ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಅವರು ಜಾಗ ಬಿಟ್ಕೊಟ್ಟಿದ್ದಾರೆ, ನಮ್ಗೆ ಅದು ನಡೆಸಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನನ್ನ ಹೃದಯ ತುಂಬಿದ ಧನ್ಯವಾದಗಳನ್ನ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು.